ಕ್ಷೀರ ಊಟ ಆಗಿದೆ. 2 ಜನ ದೊಡ್ಡ ಭಾಷಣಗಾರರು ಮಾತಾಡಿದ್ದಾರೆ. ನಮ್ಮ ಮಾತುಗಳು ನಿಮ್ಗೆ ಪತ್ತೆ ಆಗಲಿಕ್ಕಿಲ್ಲ ಅಂತ ನನಗೆ ಗೊತ್ತಿದೆ. ಆದರೂ ಕೂಡ ಕರ್ತವ್ಯದ ಅಡಿಯಲ್ಲಿ ಒಂದೆರಡು ಮಾತನ್ನು ಆಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಾವು ತುಲನೆ ಮಾಡಬೇಕಾದ ಒಂದು ಕಾಲಘಟ್ಟದಲ್ಲಿದ್ದೇವೆ. ಸರ್ಕಾರದ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ BJP ಸರ್ಕಾರ, ಅದರ ಕಾರ್ಯಕ್ರಮಗಳು ಮತ್ತು ನಮ್ಮ ಕಾರ್ಯಕ್ರಮಗಳು ಏನು ಅಂತೇಳಿ. ಕಾಂಗ್ರೆಸ್ನ ಕಾರ್ಯಕ್ರಮಗಳು ಬ್ಯಾಂಕ್ ರಾಷ್ಟ್ರೀಕರಣ, ಋಣ ಪರಿಹಾರ ಕಾಯ್ದೆ, ಜೀತ ಪದ್ಧತಿ ರದ್ದತಿ, ಬಡವರಿಗೆ ನಿವೇಶನ ಕೊಡ್ತಕ್ಕಂಥದ್ದು, ಬಡವರಿಗೆ ಮನೆ ಕಟ್ಟಿಸಿಕೊಡ್ತಕ್ಕಂಥದ್ದು, ಭೂ ಮಸೂದೆ ಕಾನೂನು, ಇವತ್ತು ಆಹಾರ ಭದ್ರತಾ ಕಾಯ್ದೆ, ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ, ಬಹುಶಃ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಇದೆಲ್ಲವೂ ಕೂಡ RTE ರೈಟ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಕಾರ್ಯಕ್ರಮ, ಇದೆಲ್ಲವೂ ಕೂಡ ಸಮಾಜದಲ್ಲಿ ಸಾಮಾಜಿಕ ನ್ಯಾಯದಿಂದ ವಂಚಿತರಾದ ದುರ್ಬಲ ವರ್ಗದ ಜನರಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ. ಆದರೆ BJP ಕಾರ್ಯಕ್ರಮವನ್ನು ನೀವು ತಿಳ್ಕೊಳ್ಬೇಕು. 370 ತೆಗೆದಿದ್ದೇವೆ, NRC ಕಾಯ್ದೆ ತಂದಿದ್ದೇವೆ, ಇವತ್ತು ವಕ್ಫ್ ಕಾಯ್ದೆ ತಂದಿದ್ದೇವೆ. ಇದೆಲ್ಲವೂ ಕೂಡ ನೀವು ಪತ್ರಕರ್ತ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ತೀನಿ, ಯಾವ ಕಾರ್ಯಕ್ರಮ ಜನಪರವಾದ ಕಾರ್ಯಕ್ರಮ ಅಂತ ನೀವು ಹೇಳಬೇಕಾಗಿದೆ. ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮ ಅದು ಜನಪರವಾದ ಕಾರ್ಯಕ್ರಮದ ಜೊತೆಯಾಗಿದ್ದುಕೊಂಡು ಸಾಮಾಜಿಕ ನ್ಯಾಯದಿಂದ ವಂಚಿತರಾದ ದುರ್ಬಲ ಜನರ ಪರವಾಗಿ ಯಾವತ್ತೂ ಕೂಡ ಲಾಭ ಆಗ್ತಕ್ಕಂಥ ಕಾರ್ಯಕ್ರಮ. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ, ಇಲ್ಲಿ ನಮ್ಮ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಯಾವತ್ತೂ ತೊಂದರೆ ಆಗಲಿಲ್ಲ. ಭೂಮಸ್ತೆ ಕಾನೂನು ಬಂತು, ಭೂಮಾಲಕ ತೊಂದರೆ ಆಗಿರ್ಬೋದು, ಗೇಣಿದಾರರಿಗೆ ಅನುಕೂಲ ಆಗಿದೆ. ಯಾವುದೇ ಕಾರ್ಯಕ್ರಮಗಳು ಬಹುಶಃ ಬಡವರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ಕಾಂಗ್ರೆಸ್ ಯಾವತ್ತೂ ಮಾಡಿದೆ. ಬಡವರಿಗೆ ಕಾಂಗ್ರೆಸ್ ಅಂತ ಯಾವತ್ತೂ ಅನ್ಯಾಯ ಆಗಿಲ್ಲ. ನೀವು ಅರ್ಥ ಮಾಡಬೇಕಾಗಿದೆ, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಹಿಂದುಳಿದ ವರ್ಗದ ಜನರಿಗೆ ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಿಂದ ಎಲ್ಲ ಜಾತಿ ಧರ್ಮ ಭಾಷೆಯ ಬಡವರಿಗೆ ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ ಅಂತಕ್ಕಂಥ ಮಾತನ್ನು ನಾವು ಮೊಟ್ಟ ಮೊದಲು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಹುಶಃ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ಈ ಜಿಲ್ಲೆ ಒಂದು ವಿಶಿಷ್ಟವಾದ ಜಿಲ್ಲೆ. ನಾನು ಹೇಳ್ತೀನಿ, ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳು ಇಷ್ಟು ಜನ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಬಿಳಿ ಬಟ್ಟೆ ಹಾಕ್ಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಲ್ಲ, ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮಗಳು ಇವತ್ತು ಬಗರು ಕುಂಸಾಗೋಲಿ ಬಂತು, ಅತಿ ಹೆಚ್ಚು ಅಕ್ರಮ ಜಡ್ಜ್ಮೆಂಟ್ ಆಗಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ 94C ಯಾರು ಮನೆ ಅಡಿ ಕೂತವನಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಹಕ್ಕುಪತ್ರ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಭೂಮಸ್ತ ಕಾನೂನು ಬಂತು, ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಭೂಮಸ್ತೆಯಲ್ಲಿ ಗೇಣಿದಾರರ ಮಂಜೂರಾತಿ ಆಗಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಬಂತು, ಅದರಲ್ಲಿ ಅತ್ಯಂತ ಹೆಚ್ಚು ಬಡವ ನಿವೇಶನ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಬಡವರಿಗೆ ಮನೆ ಕಟ್ಟಿಸ್ತಕ್ಕಂಥ ಕಾರ್ಯಕ್ರಮ ಬಂತು, ಆ ಅತ್ಯಂತ ಹೆಚ್ಚು ಮನೆ ಕೊಟ್ಟುವಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇವತ್ತು ಜನಾರ್ದನ ಪೂಜಾರಿ ಅವರು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಮಂತ್ರಿ ಆಗಿದ್ದ ಕಾಲದಲ್ಲಿ ಅದೆಷ್ಟೋ ದುರ್ಬಲ ವರ್ಗ ಜನರಿಗೆ ಬ್ಯಾಂಕಿನ ಸೌಲಭ್ಯವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಆಗಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಸಂತ ಬಂಗೇರರು ಬೆಳ್ತಂಗಡಿ ಕ್ಷೇತ್ರದ ವಿಧಾನಸಭಾ ಸದಸ್ಯರಾಗಿದ್ದುಕೊಂಡು ಒಬ್ಬ ಹಿರಿಯ ಮುತ್ಸದ್ದಿಯಾಗಿ ಜನರ ಜೊತೆ ನಿಕಟವಾದ ಬಾಂಧವ್ಯವನ್ನು ಇಟ್ಕೊಂಡು ನಿರಂತರವಾದ ಜನಪರವಾದಂಥ ಚಿಂತನೆ ಮಾಡೋದ್ರ ಜೊತೆಯಲ್ಲಿ ಜನರ ಜೊತೆನೇ 21 ಗಂಟೆ ಇದ್ದುಕೊಂಡು ಯಾವುದೇ ಆಶೆ ಅಪೇಕ್ಷೆ ಆಕಾಂಕ್ಷೆಗೆ ಬಲಿಯಾಗದು ಬಹುಶಃ ಸುಭದ್ರವಾದಂಥ ಒಂದು ಸುಂದರವಾದಂಥ ಬಡವರ ಬಾಲನ್ನು ಚೆನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಮತ್ತೊಮ್ಮೆ
ಬಹು ಆತ್ಮಕ್ಕೆ ಸಂತೋಷ ಆಗ್ತಕ್ಕಂಥ ಕಾರ್ಯಕ್ರಮ ಈ ತಾಲೂಕಲ್ಲಿ ಏನಾದರೂ ಆಗುವುದಾದರೆ ಅದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಕ್ಕ ಕೆಲಸವನ್ನು ನೀವು ಮಾಡಿದಾಗ ಮಾತ್ರ ಈ ತಾಲೂಕಿನ ಜನಕ್ಕೆ ವಸಂತ ಬಂಗೇರ ಆತ್ಮಕ್ಕೆ ಚಿರಶಾಂತಿ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಬಹಳ ಗಂಭೀರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಇವತ್ತು ಸರ್ಕಾರ ಹಮ್ಮಿಕೊಂಡಿರುತ್ತ ಕಾರ್ಯಕ್ರಮಗಳು, ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮ ರಾಜ್ಯ ಮಟ್ಟ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಏನು ಗ್ಯಾರಂಟಿ ಕಾರ್ಯಕ್ರಮಗಳು. ಬಹುಶಃ ಜುಮ್ಲಾ ಕಾರ್ಯಕ್ರಮ ನಮ್ಮದಲ್ಲ. ನಾವು ಏನು ಬಡವರಿಗೆ ಕೊಡ್ತಕ್ಕಂಥ ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಅಥವಾ ಇತರ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ಬೋದು. ಅವಾಗ ಬಿಟ್ಟಿ ಭಾಗ್ಯ ಅಂತ ಹೇಳಿ ಪ್ರಚಾರ ಆಯಿತು. ಬಿಟ್ಟಿ ಭಾಗ್ಯ ಬಹುಶಃ ಕಾಂಗ್ರೆಸ್ ಕೊಟ್ಟರೆ ಬಿಟ್ಟಿ ಭಾಗ್ಯ, ಬೇರೆಯವರು ಕೊಟ್ಟರೆ ಅದು ಸೌಭಾಗ್ಯ. ಕಾಂಗ್ರೆಸ್ ಕೊಟ್ಟರೆ ಬಿಟ್ಟಿ ಭಾಗ್ಯ. ಇವತ್ತು ರೈಲ್ವೆ ಪ್ರಯಾಣ ಮಾಡ್ತಕ್ಕಂಥ 75 ದಾಟಿದಂಥ ವ್ಯಕ್ತಿಗಳಿಗೆ, ಸೀನಿಯರ್ ಸಿಟಿಸನ್ಗೆ ಏನು ಸಹಾಯ ಮಾಡ್ತಕ್ಕಂಥದ್ದು, ಅವ್ರಿಗೆ 50% ಅವರು ಸಬ್ಸಿಡಿಯನ್ನು ಕೊಟ್ಟು ಕಡಿಮೆ ದರದಲ್ಲಿ ರೈಲ್ವೆ ಹೋಗುವುದಾದರೆ ಅದನ್ನು ರದ್ದು ಮಾಡಿರ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಯಾವ ಪತ್ರಿಕೆಯಲ್ಲಿ ನೋಡಿದೆ ಒಂದು ವರದಿ, ಸೀನಿಯರ್ ಸಿಟಿಸನ್ಗೆ ರದ್ದು ಮಾಡಿದ್ದರಿಂದಾಗಿ ಸರ್ಕಾರಕ್ಕೆ ಎಷ್ಟೋ ಕೋಟಿ ರೂಪಾಯಿ ಲಾಭ ಆಯಿತು ಅಂತೇಳಿ. ಬಹುಶಃ ಬಡವರಿಗೆ ಅನ್ಯಾಯ ಆಗಿದ್ದನ್ನು ಬರೀಲಿಕ್ಕೆ ಅವರಿಗೂ ಆಗಿಲ್ಲ ಅನ್ನುವಂಥ ನೋವು ನನಗೆ ಖಂಡಿತ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗ್ಯಾಸಿನ ಸಬ್ಸಿಡಿಯನ್ನು ಕೊಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಬಡವರಿಗೆ ತೊಂದರೆ ಆಗಬಾರ್ದು ಅಂತೇಳಿ, ಅವರಿಗೆ ಸುಲಭ ದರದಲ್ಲಿ ಗ್ಯಾಸ್ ಸಿಗಬೇಕು ಅನ್ನೋಂಥ ಕಾರಣಕ್ಕೆ ಸಬ್ಸಿಡಿ ಕೊಡುವಂತ ಅದನ್ನು BJP ಸರ್ಕಾರ ಬಂದ ರದ್ದು ಮಾಡಿದರು. ಅದನ್ನು ಯಾರು ಮಾತಾಡ್ತಾರೆ? ಇವತ್ತು ಲೋಕಸಭೆಯಲ್ಲಿ ಸುಷ್ಮಾ ಸ್ವರಾಜ್ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಡಾಲರ್ನ ಎದುರುಗಡೆ ರೂಪಾಯಿ ದುರ್ಬಲ ಆಗ್ತಾ ಇದೆ, ಡಾಲರ್ ಎದುರು ದುರ್ಬಲ ಆಗ್ತಾ, ಅವಾಗ $1ಗೆ 40 ರೂಪಾಯಿ ಇತ್ತು, ದುರ್ಬಲ ಆಗ್ತಾ ಇದೆ. ಇದು ನಮ್ಮ ದೇಶ ಸ್ವಾಭಿಮಾನದ ಪ್ರಶ್ನೆ. ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಆಗತಕ್ಕಂಥದ್ದು ಈ ದೇಶದ ಒಂದು ಸ್ವಾಭಿಮಾನದ ಪ್ರಶ್ನೆ. ಇವತ್ತು $1ಗೆ 80 ರೂಪಾಯಿ, 87 ರೂಪಾಯಿ ಆಗಿದೆ. ಬಂಧುಗಳೇ, ನೀವು ಆಲೋಚನೆ ಮಾಡಬೇಕು. ಇವತ್ತು ಸ್ವಾಭಿಮಾನ ನಮ್ಮ ದೇಶದ ಉಳಿದಿದೆಯಾ? ಖಂಡಿತ ಉಳಿದಿಲ್ಲ. ಯಾರು ಕಷ್ಟಪಟ್ಟು ಬದುಕಲಿಕ್ಕೆ ಬೇಕಾಗಿ ಅಮೆರಿಕ ದೇಶಕ್ಕೆ ಹೋದಂಥ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರನ್ನು ಕೋಲ ಹಾಕಿ ಭಾರತಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನ ಆದಾಗ ಟ್ರಂಪ್ ಅವರ ಮಿತ್ರ ನಮ್ಮ ಪ್ರಧಾನಮಂತ್ರಿಯವರು ಮೌನವಾಗಿದ್ದಾರೆ ಅಂತ ಇದ್ರೆ ಅದಕ್ಕೂ ಕೂಡ ನಮಗೆ ನಾಚಿಕೆ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಬರೀ ಮಾತಾಡೋದು ಸುಳ್ಳು ಮಾತು, ಬರೀ ಮಾತಾಡೋದು ಕಪ್ಪು ಹಣ ತರ್ತೀವಿ. ಎಲ್ಲಿ ತಂದಿದ್ದಾರೆ? ನಾವು 15 ಲಕ್ಷದ ಮಾತು ಹೇಳುದಿಲ್ಲ. ಕಪ್ಪು ಹಣ ತಂದಿದ್ದಾರ? ಅದು ನನ್ನ ಪ್ರಶ್ನೆ. ಅವ್ರು ಏನು ಹೇಳಿದ್ದಾರೆ, ಅದೇನು ಮಾಡಿದ್ದಾರೆ? ಕಪ್ಪು ಹಣ ತರ್ತೀನಿ ನಾನು, ಬಹುಶಃ ನಾನು ಅವ್ರು ಕೆಲವು ಅದಕ್ಕೆ ಒಂದು ಕಾನೂನು ತಿದ್ದುಪಡಿ ಮಾಡಿ ಎಲ್ಲರ ಜನರಿಗೆ ದುಡ್ಡು ಸಿಗುವಂತೆ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಇಂಥ ಅನೇಕ ವಿಚಾರಗಳು ಬಹುಶಃ ರಮಣಾತ್ರಿಗೆ ಒಪ್ಪಿಗೆ ಯಾವತ್ತೂ ಇದೆ. RSSಗೆ BJPಗೆ ಎದುರುವವರು ನಮ್ಮ ಪಕ್ಷದಲ್ಲಿ 1 ನಿಮಿಷ ಅನುಗುವುದು ಬೇಡ, 1 ನಿಮಿಷ ಅನುಗುವುದು ಬೇಡ. ಅವರು ಇವತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡ್ತಕ್ಕಂಥ ಪ್ರಯತ್ನಗಳು ಆದಾಗ ಗುಜರಾತ್ನಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ, ನೀವು ಜಾಗೃತೆಯಿಂದ ಇರಬೇಕು, ಯಾರಿಗೂ ಯಾರ ಜೊತೆಯನ್ನು ಸೇರ್ತಕ್ಕಂಥ ಆಗಬಾರ್ದು ಅಂತ ಹೇಳುವಂಥ ಒಂದು ಪರೋಕ್ಷವಾಗಿ ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಇದನ್ನೆಲ್ಲ ಅರ್ಥ ಮಾಡಬೇಕಾಗಿದೆ. ಮುಂದೆ ಕಾಂಗ್ರೆಸ್ ಪಕ್ಷ ಬಹುಶಃ ನಾವೆಲ್ಲರ ಒಟ್ಟು ಸೇರಿಕೊಂಡು ಎಲ್ಲ ಜಾತಿ ಧರ್ಮ ಭಾಷೆ ಜನ ಒಟ್ಟಾಗಿದ್ದುಕೊಂಡು ಬಹುಶಃ ಕಾಂಗ್ರೆಸ್ ಅನ್ನು ಮತ್ತೆ ಈ ದೇಶ ತರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಅದರ ಮೂಲಕ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಗೆದ್ದಾಗ ಬಹುಶಃ ನಮಗೆಲ್ಲ ಈ ಜಿಲ್ಲೆಯಲ್ಲಿ ಅವಕಾಶ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮಗೆ ಕೂಡ ಸೋಲಾಗಿದೆ, ಆದರೆ ನಾವು ಸೋತಿದ್ದೇವೆ, ಸತ್ತಿಲ್ಲ ಅನ್ನೋದನ್ನು ನಾವು BJPಗೆ ತೋರಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.